ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ ಸಿದ್ದರಾಮಯ್ಯನವರು ಈ ಒಂದು ಹೆಣ್ಣು ಮಕ್ಕಳಿಗಾಗಿ ಬಡ ಹೆಣ್ಣು ಮಕ್ಕಳಿಗಾಗಿ ಪ್ರತಿ ತಿಂಗಳು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಏನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರಲ್ಲ, ಇದು ನಿಜವಾಗಿ ಹೆಮ್ಮೆಯ ವಿಷಯ. ಯಾಕಂದರೆ ಈ 2,000 ರೂಪಾಯಿ ಕೂಡಿಸಿಟ್ಟು ಎಷ್ಟೋ ಜನ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಮಕ್ಕಳು ಕಲಿಯೋದಕ್ಕೆ ಅವ್ರು ಸಹಾಯ ಆಗಿದೆ. ಎಷ್ಟೋ ಹೆಣ್ಮಕ್ಳು ಅದನ್ನು ಕೂಡಿಸಿಟ್ಟು ತಮ್ಮ ಮಗಳಿಗೆ ಒಂದೇನೋ ಬಂಗಾರ ಮಾಡಿಸಿ ಮದುವೆ ಮಾಡಲು ಅದು ಅವರಿಗೆ ಸಹಾಯ ನೀಡಿದ್ದಾರೆ. ಮನೆತನಕ್ಕೆ ಒಂದು ಸಹಾಯ ಆಗಿದೆ. ಅಷ್ಟೇ ಅಲ್ಲದೆ ನಮ್ಮ ಗಜೇಂದ್ರಗಢದ ಊರಲ್ಲೇ ಅದನ್ನು 2,000 ರೂಪಾಯಿ ಕೂಡಿಟ್ಟು ಬೋರ್ವೆಲ್ ಹಾಕಿಸಿ ತಮ್ಮ ಒಣಭೂಮಿ ಇದ್ದಂಥ ಒಂದು ಹೊಲದಲ್ಲಿ ಅದನ್ನು ನೀರಾವರಿ ಬೋರ್ವೆಲ್ ಹಾಕಿ ನೀರಾವರಿ ಯೋಜನೆ ಮಾಡಿ ತಮ್ಮ ಮನೆತನ ಒಂದು ಸಾಗಲು ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಏನಲ್ಲ, ನಿಜವಾಗಿ ಎಲ್ಲ ಹೆಣ್ಣು ಮಕ್ಕಳು, ಅದರಲ್ಲಿ ವಿಶೇಷವಾಗಿ ಬಡ ಹೆಣ್ಣು ಮಕ್ಕಳಿಗೆ ಬಹಳ ಒಂದು ಒಳ್ಳೆಯ ಒಂದು ಕಾರ್ಯವಾಗಿದೆ. ದಯವಿಟ್ಟು ಇಡೀ ರಾಜ್ಯದ ಜನತೆ ಇದು ಮಾಡಬೇಕು. ಭಾಳ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಮನೆಯಾಗ ಹಾಲು, ಬೆಣ್ಣೆ, ಏನೋ ತುಪ್ಪ ತರಕಾರ ದುಡ್ಡು ಇರೋದು ಭಾಳ ಕಠಿಣ ಇರ್ತಿತ್ತು ಬರೀ ಹೆಣ್ಮಕ್ಳು ದುಡಿಯೋದ್ರಿಂದ. ಇದನ್ನ ಮಾನ್ಯ ಸನ್ಮಾನ್ ಸಿದ್ದರಾಮಯ್ಯ ಅವರು ಏನೇನು 2,000 ರೂಪಾಯಿ ಕೊಡ್ತಾರಲ್ಲ, ಇದರಿಂದ ಈ ಬಡ ಜನತೆಗೆ ಭಾಳ ಒಳ್ಳೆಯದಾಗಿದೆ. ಕಾಯಿಪಲ್ಯಕ್ಕಾಗಲಿ, ಅವ್ರ ಮನೆ ನಡೆಸೋದಕ್ಕೆ ಎಷ್ಟೋ ಒಂದು ಕೆಲಸಕ್ಕಾಗಲಿ ಭಾಳ ಒಳ್ಳೆಯ ಒಂದು ಮಾಡಲು ಇದು ಒಂದು ಅವಕಾಶ ಮಾಡಿಕೊಟ್ಟಂತಾಗಿದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ನಿಲ್ಲಿಸದೆ ನಿರಂತರವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಇರಬೇಕು ಅಂತ ಹೇಳಿ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೇಂದ್ರ ಸರ್ಕಾರಕ್ಕೂ ಎಲ್ಲರಿಗೂ ನಾನು ವಿಶೇಷವಾಗಿ ಪ್ರಾರ್ಥಿಸುತ್ತಾ, ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳೋದೇನಂದ್ರೆ ಈ ಯೋಜನೆ ಬಂದ್ ಮಾಡಬೇಡ್ರಿ, ಯಾವಾಗಲೂ ನಿರಂತರವಾಗಿರಲಿ ಅಂತ ಹೇಳಿ ನಾನು ಹೇಳ್ತೀನಿ. ನಾನು ಅಬ್ದುಲ್ ರಜಾಕ್ ಕೋಲ್ಕರ್, ರಾಜ್ಯ KPCC, ಕರ್ನಾಟಕ ರಾಜ್ಯದ KPCC ಅಲ್ಪಸಂಖ್ಯಾತರ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.